ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಸೊ ನಾನು ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನೆನ್ನೆ ಸ್ಟಿಚ್ ಮಾಡಿರೋ ಡ್ರೆಸ್ನ ಇವತ್ತು ತೋರಿಸ್ತೀನಿ ಅಂತ. ಎಸ್ ಗೈಸ್, ವೇರ್ ಮಾಡಿದ್ದೀನಿ ಆಲ್ರೆಡಿ. ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನನಗಂತೂ ಸಖತ್ತಾಗಿದೆ, ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಇದೆ ಅಂತ ಅನಿಸ್ತಾ ಇದೆ. ಬಟ್ ನಿಮಗೆಲ್ಲ ನೋಡೋಕ್ಕೆ ಯಾವ ಥರ ಇದೆ ಅಂತ ಹೇಳಿ ಗೊತ್ತಿಲ್ಲ. ತೋರಿಸ್ತೀನಿ ಗೈಸ್. ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಪ್ಲೀಸ್ ವಾಚ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನಿಸ್ತಾ ಅಂತ ಹೇಳಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಓಕೆಗೆ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ತುಂಬ ಚೆನ್ನಾಗಿದೆ. ಕೀಪ್ ವಾಚಿಂಗ್. ಗೈಸ್, ನಾನು ಗುರುವಾರ ಟೈಮು ಕಳಸ ಏನು ಚೇಂಜ್ ಮಾಡೋದಿಲ್ಲ. ನಾರ್ಮಲಾಗಿ ಫೋಟೋ ಅಷ್ಟೇ ಒರೆಸ್ಬಿಟ್ಟು ಬಟ್ಟಿಟ್ಟು ಪೂಜೆ ಮಾಡ್ತೀನಿ. ಕಳಸ ಮಾತ್ರ ಸೋಮವಾರ ಅಷ್ಟೇ ಚೇಂಜ್ ಮಾಡೋದು. ಮುಂಚೆ ನಾನು ಗುರುವಾರ ಪೂಜೆ ಏನು ಮಾಡ್ತಾ ಇರಲಿಲ್ಲ. ಯಾವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದನೋ ಆವಾಗಿಂದ ಫೋಟೋ ತಂದಾಗಿಂದ ಗುರುವಾರನೂ ವಾರ ಮಾಡ್ತೀನಿ, ಮತ್ತು ಶುಕ್ರವಾರನೂ ಕಂಟಿನ್ಯೂ ಮಾಡ್ತೀನಿ ವಾರ ಮಾಡೋದು. ಮುಂಚೆ ಸೋಮವಾರ, ಶುಕ್ರವಾರ, ಶನಿವಾರ ಅಷ್ಟೇ ಮಾಡ್ತಾಯಿದ್ದೆ. ಈಗ ರಾಘವೇಂದ್ರ ಸ್ವಾಮಿ ರಾಯರು ಮನೆಗೆ ಬಂದಾದಮೇಲೆ ಗುರುವಾರನೂ ವಾರ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ಗುರುವಾರ ಏನು ಕಳಸ ಚೇಂಜ್ ಮಾಡೋದಿಲ್ಲ ಗೈಸ್. ವಾರಕ್ಕೆ ಒಂದೇ ಸತಿ ಅಷ್ಟೇ ಕಳಸ ತೊಳೆದ್ಬಿಟ್ಟು ಇಡೋದು. ಇನ್ನು ನಾರ್ಮಲಾಗಿ ಎಲ್ಲನೂ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಫೋಟೋ ಅಷ್ಟೇ ಒರೆಸ್ಬಿಟ್ಟು ಬಟ್ಟಿಟ್ಟು ನಾರ್ಮಲಾಗಿ ಪೂಜೆ ಮಾಡ್ತೀನಿ. ಸೋಮವಾರ ಮಾತ್ರ ಎಲ್ಲನೂ ತೆಗೆದು ತೊಳೆದು ಎತ್ತಿಟ್ಬಿಟ್ಟು ಮತ್ತೆ ಆಮೇಲೆ ಜೋಡಿಸಿ ನೀಟಾಗಿ ಮಾಡೋದು. ಪ್ರತಿದಿನವೂ ನಾರ್ಮಲಾಗಿ ಊದುಗಡ್ಡಿ ಹಚ್ಚೋದು ಆಮೇಲೆ ದೀಪ ಹಚ್ಚೋದು ಮಾಡ್ತೀನಿ. ಗೈಸ್, ನಿಮಗೆ ಈ ಡ್ರೆಸ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ. ನೋಡಿ, ಈ ಥರ ಇದೆ. ಚೆನ್ನಾಗಿದೆ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇದೆ. ಅಂಡ್ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಪಾಟ್ನೆಕ್ಕೆ ಇಡೋದು ಬ್ಯಾಕ್ ಎಲ್ಲಾನು. ಫಿಟ್ಟಿಂಗ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಸಾರಿ ಗೈಸ್, ಕಾಲ್ ಬಂದಿತ್ತು, ಹಾಗಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ, ಅವಳ ಜೊತೆ ಮಾತಾಡಿಕೊಂಡು ನಿಮಗೂ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಫಿಟ್ಟಿಂಗ್ ಅಂತೂ ಸಕ್ಕತ್ತಾಗಿದೆ ಗೈಸ್. ನಾನು ಅಂದರೆ ಬೇರೆಯವ್ರಿಗೆಲ್ಲ ಸ್ಟಿಚ್ ಮಾಡಿದ್ದೀನಿ, ನನಗೂ ಬಾರ್ಡ್ರ್ ಸ್ಯಾರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಮೂತ್ ಸ್ಯಾರೀಲಿ ಈ ಸ್ಟಿಚ್ ಮಾಡ್ಕೊಂಡಿರೋದು ಇದು ಎರಡನೇದು. ಫಸ್ಟ್ ನಾನು ಕಲಿಯುವಾಗ ಸ್ಟಿಚ್ ಮಾಡ್ಕೊಂಡಿದ್ದು ಒಂದು, ಮತ್ತು ನನಗೆ ಬಾಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರೋ ಥರ ಸ್ಟಿಚ್ ಮಾಡ್ಕೊಂಡಿರೋದ್ರಲ್ಲಿ ಇದು ಒಂದು. ಎಲ್ರಿಗೂ ಹೇಗೆ ಅನಿಸ್ತು ನನ್ನ ಅಂದರೆ ನಾನೇ ಸ್ಟಿಚ್ ಮಾಡ್ಕೊಂಡಿರೋದಲ್ವ, ನನಗೆ ಒಂಥರ ಖುಷಿ ಅದು. ನೋಡೋರಿಗೆ ಯಾವ ಥರ ಕಾಣಿಸುತ್ತೋ ಅಂತ ಗೊತ್ತಿಲ್ಲ, ಬಟ್ ಕಮೆಂಟ್ ಮಾಡಿ ಗೈಸ್ ನನಗೆ ಡ್ರೆಸ್ಸಸ್ ಈ ಥರ ಡ್ರೆಸ್ ಸೂಟ್ ಆಗಿದೆಯಾ ಇಲ್ವಾ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಏನು ಮಾಡ್ತಿದ್ದೀರಾ ಮೇಡಮ್? ಹೀರೆಕಾಯಿದು ಕರ್ರಿ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ ಹೇಳಿ ಹೀರೆಕಾಯಿ ಹಚ್ತಾ ಇದ್ದೀನಿ. ಹೀರೆಕಾಯಿ ಕರ್ರಿನಾ? ಹೀರೆಕಾಯಿ ಕರ್ರಿ ಅಂದರೆ ಯಾವ ಥರ? ಹೀರೆಕಾಯಿನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಫಸ್ಟ್ ಇದು ಮೇಲ್ಗಡೆದೆಲ್ಲ ಎರ್ಕೋತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಚಿನ್ನಿ, ಕರ್ರಿ ಮಾತ್ರ. ಹೌದಾ? ಒಂದ್ಸಲ ಟೇಸ್ಟ್ ಮಾಡಿ ನೀನು, ಎಷ್ಟು ಚೆನ್ನಾಗಿರುತ್ತೆ. ಯಾರು ಹೇಳಿದ್ದು ನಿಂಗೆ ಇದು ಕರ್ರಿ ಮಾಡೋಕ್ಕೆ? ಯಾರು ಹೇಳ್ಕೊಟ್ಟಿದ್ದು? ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಹೌದಾ? ಬಟ್ ನೋಡೋದಕ್ಕೇನೆ ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತಾ. ಇದನ್ನ ಉದ್ದುದ್ದ ಕಟ್ ಮಾಡ್ಕೊಳ್ಳಲ್ಲ ನಾವು, ಇಷ್ಟಿಷ್ಟು ಕಟ್ ಮಾಡ್ಕೊಬೇಕು. ಇಷ್ಟು ಕಟ್ ಮಾಡ್ಕೊಂಡು ಒಂದ್ ಸೈಡ್ ಅಷ್ಟೇ ಇಲ್ಲಿ ಕುಯ್ಕೋಬೇಕು. ಹಿಂಗೆ ಅಷ್ಟು ಕುಯ್ಕೊಂಡು ಇಷ್ಟು ಕುಯ್ಕೊಂಡು ಇದ್ರೊಳಗಡೆದೆಲ್ಲ ತೆಗಿಬೇಕು. ಇದು ಚಾಕುದಲ್ಲಿ ಇದೆಲ್ಲ ತೆಗಿತೀನಿ. ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಒಳಗಡೆದೆಲ್ಲ ತೆಗಿಬೇಕು. ಹಿಂಗೆ
ಇದು ಎಳೆದು ಅಷ್ಟೊಂದು ತಿಳ್ಳಿಲ್ಲ, ಬಲ್ತಿದ್ರೆ ಚೆನ್ನಾಗಿರುತ್ತೆ. ಬಟ್ ಎಳೆದು ಇನ್ನೂ ಟೇಸ್ಟ್ ಇರುತ್ತೆ. ಈ ಥರ ಖಾಲಿ ಎಲ್ಲನೂ ಈ ಥರ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿಲ್ಲ ಅಂದರೆ ಬೈತೀರಾ? ಟ್ರೈ ಮಾಡು, ಹೊಸ್ದಾಗೇನೋ ಮಾಡ್ತಾ ಇದೆಯಾ. ಏನಿವತ್ತು ಡ್ರೆಸ್ಸು ಹೊಸದಾ? ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಹೌದಾ? ಚೆನ್ನಾಗೈತಾ? ಚೆನ್ನಾಗೈತೆ. ನಂಗೆ ಸ್ಟಿಚಿಂಗ್ ಬರೋದಿಲ್ಲ ಅಂತ ಹೇಳಿ ಸ್ಟಾರ್ಟಿಂಗ್ ಬೈತಾ ಇದ್ದಲ್ಲ, ಇವಾಗ ಏನು ಹೇಳ್ತೀಯ ನಾನು ಸ್ಟಿಚಿಂಗ್ ಬಗ್ಗೆ? ಏಯ್ ಸೂಪರ್, ಚೆನ್ನಾಗಿ ಸ್ಟಿಚ್ ಮಾಡ್ತೀನಾ? ಸೂಪರ್ ಆಗಿದೆ. ನಿನ್ಗೆ ಯಾವಾಗೂ ಹಿಂಗೆ ಇರೋಕ್ಕೆ ಇಷ್ಟ ಅಲ್ಲ. ಇನ್ಮೇಲೆ ಟ್ರೈ ಮಾಡ್ತೀನಿ ನೀಟಾಗಿರೋದಕ್ಕೆ. ಅಂದರೆ ನೀಟಾಗಿ ಇರ್ತೀನಿ, ಇರಲ್ಲ ಅಂತಲ್ಲ, ಬಟ್ ಯಾವಾಗ್ಲೂ ರೆಡಿಯಾಗಿ ಇರೋದಿಲ್ಲ. ನೈಟ್ ಡ್ರೆಸ್ಸಲ್ಲೋ ನೈಟಲ್ಲೋ ಇದ್ಬಿಡ್ತೀನಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಯಾವಾಗಲೂ ಬೈತಾ ಇರ್ತಾರೆ. ಒಂಥರ ಯಾವಾಗ್ಲೂ ಒಂಥರ ಇರ್ತೀಯ, ನೀಟಾಗಿ ಇರೋದೇ ಇಲ್ಲ ಅಂತ ಹೇಳಿ. ಅದಕ್ಕೆ ಇವತ್ತು ರೆಡಿಯಾಗಿದ್ದೀನಿ ಗೈಸ್. ಹೆಂಗಿದ್ದೀನಿ ರೀ? ಸೂಪರ್ ಆಗಿದೆ. ಚೆನ್ನಾಗಿದ್ದೀನಾ? ಮನೇಲಿ ಹೆಣ್ಮಕ್ಳು ಮಹಾಲಕ್ಷ್ಮಿ ಥರ ಇರಬೇಕು. ಹೌದಾ? ಈಗ ಹೇಗೆ ಕಾಣಿಸ್ತಾ ಇದ್ದೀನಿ? ಮಹಾಲಕ್ಷ್ಮಿ ಫೀಲ್ ಕೊಡ್ತಾ ಇದ್ದೀನಾ? ಇವತ್ತು ಚೆನ್ನಾಗಿದೆ. ಹೌದಾ? ನನಗೆ ಕೇಳ್ತೀನಿ, ನೀನು ಹೇಳ. ವಿಡಿಯೋ ಮಾಡ್ತಾ ಇದೀಯಾ? ಯಾಕೆ ಕೇಳು. ಚಿನ್ನಿ, ನಿಂಗೊಂದು ಒಗಟ್ಟು ಕೇಳ? ಹಾಂ ಕೇಳು. ಹಣ್ಣು ಬಿಡದೆ ಇರೋ ಮರ, ಕಾಯಿ ಬಿಡದೆ ಇರೋ ಮರ, ಆಮೇಲೆ ಬೇರು ಇರೋದಿಲ್ಲ ಅದಕ್ಕೆ ಮರಕ್ಕೆ, ಹೂವನು ಬಿಡೋದಿಲ್ಲ, ಏನು ಬಿಡಲ್ಲ ಮರಕ್ಕೆ. ಯಾವ ಮರ? ಯಾವ ಮರ? ಎಲ್ಲಿ ಐತೆ ಕೈ ಮರ. ಕೈ ವಾರ ಬರೋದು, ಮರ ಬರೋದಿಲ್ಲ. ಕೈ ವಾರ ಊರ ಹೆಸರು. ಯಾವುದು ಮರ? ಯಾವುದು ಮರ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಗೈಸ್. ಯಾವ ಮರ ಹೇಳಿ? ಹಣ್ಣು ಬಿಡದೆ ಇರೋ ಮರ, ಕಾಯಿ ಬಿಡದೆ ಇರೋ ಮರ. ಹಣ್ಣು ಬಿಡದೆ ಇರೋ ಮರ, ಬೇರು ಇಲ್ಲದೆ ಇರೋ ಮರ. ಬೇರು ಇಲ್ಲ ಗಿಡ. ಯಾವ ಮರ? ಹೇಳ್ಬಿಟ್ಟೆ. ಕ್ಯಾಮರಾ. ನಾನೇ ಹೇಳ್ಬಿಟ್ಟೆ. ಕ್ಯಾಮರಾ. ಇನ್ನು ಸ್ವಲ್ಪ ಕೇಳ್ಬೇಕಾಗಿತ್ತು. ಆನ್ಸರ್ ಹೆಂಗ್ ಸಿಕ್ತು ನೋಡಿ. ಮಾತಾಡ್ತಾ ಮಾತಾಡ್ತಾ ನಾನೇ ಹೇಳ್ಬಿಡ್ತೀನಿ. ಒಂದು ಕ್ವಶನ್ ಕೇಳಕ್ಕೂ ಬರೋದಿಲ್ಲ ನನಗೆ. ಬೇರೆ ಕೇಳ? ಬೇರೆ ಕೇಳ. ಇನ್ನೊಂದ್ ದಿನ ಕೇಳ್ತೀನಿ. ಒಂದೇ ದಿನ ಎಲ್ಲ ಕೇಳ್ಬಿಟ್ರೆ ಅವ್ರಿಗೂ ಬೋರ್ ಆಗುತ್ತೆ ನೋಡೋರಿಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋಣ. ಸಾಂಬಾರ್ ಮಾಡೋದಕ್ಕೆ ಸ್ವಲ್ಪ ಖಾರ ರುಬ್ಕೊಳ್ಳೋಣ. ತೆಂಗಿನಕಾಯಿ, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ ರುಬ್ಕೊಳ್ಳೋಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಅದೆಲ್ಲ ಹಾಕ್ಕೋಬೋದು. ನಾನು ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನಮ್ಮ ಮನೇಲಿ ಅದು ತಂದಿಲ್ಲ, ನಾವು ಹಸಿಮೆಣ್ಸಿನ್ಕಾಯಿ ಯೂಸೇ ಮಾಡೋದಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿನ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ ಬದಲು ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ರುಬ್ಬೋದಕ್ಕೆ ಅಲ್ವಾ. ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ನೀಟಾಗಿ ಪೌಡ್ರ್ ಆಗುತ್ತೆ. ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದೆರಡು ಚಮಚದಷ್ಟು, ಅಂದರೆ ಒಂದೆರಡು ಕಪ್ಪಷ್ಟು ಕಡಲೆಬೀಜ ಯೂಸ್ ಮಾಡ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಮಂದವಾಗಿ ಬರಲಿ ಅಂತ ಹೇಳಿ ಕಾಯಿ ತುರಿನೂ ಹಾಕಿದ್ದೀನಿ. ಸ್ವಲ್ಪ ಹಸಿ ಕಡಲೆಕಾಯಿ ಹಾಕಿದ್ದೀನಿ ಗೈಸ್. ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಇದ್ರೊಳಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಮಾಮೂಲಿ ಎಣ್ಗಾಯಿ ಸಾಂಬಾರು ಮಾಡ್ತೀವಲ್ಲ ಗೈಸ್, ಆ ಥರ ನೋಡಿ. ಈ ಥರ ಫಿಲ್ ಮಾಡ್ಕೊಂಡು ಎಲ್ಲನೂ ಇಟ್ಕೋಬೇಕು. ಟೊಮೊಟೊ ಬದಲು ಹುಣಸೆಹಣ್ಣಾದರೂ ಯೂಸ್ ಮಾಡ್ಕೋಬೋದು. ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾ ಇದ್ದೀನಿ ಗೈಸ್. ಹೆಂಗೆ ಕಾಣಿಸ್ತಾ ಇರ್ತೀರಿ ನೋಡೋಕ್ಕೆ? ನೋಡೋಕ್ಕೆ ಕೆಂಪುಗೈತೆ. ಟೇಸ್ಟ್ ಹೆಂಗಿರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ.
ಫಸ್ಟ್ ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಇಡೋದಕ್ಕೆ. ಅದಕ್ಕೆ ನಾರ್ಮಲ್ ಆಗಿ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಡೋದಷ್ಟೇ. ಸ್ವಲ್ಪ ಜೀರಿಗೆ, ಸೊಪ್ಪು, ಈಗ ಈರುಳ್ಳಿ ಹಾಕ್ಬಿಡೋಣ. ಚಟಪಟ ಅಂತ ಸಿಡಿದ್ರೆ ಎಲ್ಲ ಮೇಲೆಲ್ಲ ಸಿಡಿದ್ಬಿಡ್ತವೆ. ಸಾಸಿವೆ, ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಗೈಸ್ ಈಗ ಕಲರ್ ಚೇಂಜ್ ಆಗಿದೆ. ಈಗ ಇವನ್ನ ಒಂದೊಂದೇ ಹಾಕೋಣ. ಪ್ಯಾನ್ಗಿಂತ ಹೈಟಾಗೆ ಇದ್ದಾವೆ ಇವು ನೋಡೋದಕ್ಕಲ್ಲ. ಇದ್ರ ಮೇಲೆ ಉಳಿದಿರೋ ಖಾರನ ಎಲ್ಲಾನು ಇದಕ್ಕೆ ಹಾಕ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಖಾರಕ್ಕೆ ಮಿಕ್ಸ್ ಮಾಡ್ಕೊಂಡ್ರು ಓಕೆ, ಬಟ್ ಮೇಲೆ ಹಾಕಿದ್ದೀನಿ ನಾನು. ನೀರು ಸ್ವಲ್ಪ ಜಾಸ್ತಿ ಇದೆಯಲ್ಲ, ಅದೆಲ್ಲ ಹಿಂಗೋಗ್ಬೇಕು. ಆ ಥರ ಬೇಯಿಸ್ಕೋಬೇಕು ಚೆನ್ನಾಗಿ. ಫುಲ್ ಕುದ್ದು ಅದೆಲ್ಲ ಮೆತ್ತಗಾಗಬೇಕು ಗೈಸ್. ಗೈಸ್ ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದು ರೌಂಡ್ ತಿರುವಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಅದೇ ಆರಾಮಾಗಿ ಬೇಯ್ಕೊಳ್ಳುತ್ತೆ. ಗೈಸ್ ಸಾಂಬಾರು ರೆಡಿ ಆಯಿತು. ಈಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡೋದಷ್ಟೇ. ಫಸ್ಟ್ ಟೈಮ್ ಮಾಡಿದ್ದೀನಿ, ಹೇಗಿರುತ್ತೋ ಏನೋ ಅಂತ ಹೇಳಿ ಭಯದಿಂದ ಬಡಿಸ್ಕೊತಾ ಇದ್ದೀನಿ. ಬಟ್ ಟೇಸ್ಟ್ ನೋಡೋಣ. ಮೇಲೆ ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಕಲರು, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸ್ಮೆಲ್ಲು ಅಷ್ಟೇ ಘಮ್ ಅಂತ ಬರ್ತಾ ಇದೆ. ಹೇಗಿರುತ್ತೋ ಏನೋ ನೋಡೋಣ. ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಗೈಸ್. ಆಲ್ ಈಸ್ ವೆಲ್ ಅನ್ಕೋಬೇಕು. ನಾವು ಮಾಡಿದ್ದಲ್ವ, ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು ಚೆನ್ನಾಗಿರುತ್ತೆ ಅಂತ. ಹೇಗಿದೆ ಟೇಸ್ಟ್? ಚೆನ್ನಾಯ್ತಾ ಕಾಂಬಿನೇಷನ್? ಫಸ್ಟ್ ಟೈಮ್ ಮಾಡಿದ್ರು ಸೂಪರ್. ನಿಮ್ಗೊಂದು ಮೇಡಮ್ ಸಖತ್ತಾಗೈತೆ, ಸೂಪರ್ ಆಗೈತೆ ಗೈಸ್. ನಿಮಗೂ ಯಾಕಾದ್ರೂ ಬೇಕು ಅಂದ್ರೆ ಮನೆಯಲ್ಲಿ ಟ್ರೈ ಮಾಡಿ. ಫಸ್ಟ್ ಟೈಮ್ ಮಾಡಿದ್ದೀನಿ ಅಷ್ಟೇ ನಾನು. ಎಷ್ಟು ಚೆನ್ನಾಗಿದೆ ಅಂದರೆ ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನ್ನು. ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಗೈಸ್. ಊಟ ಮಾಡ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಈಗಷ್ಟೇ ಊಟ ಆಯಿತು. ಊಟ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕರ್ರಿ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಹೀರೆಕಾಯಿ ಕರ್ರಿ, ಹೀರೆಕಾಯಿ ಪಲ್ಯ ಯಾವ್ದು ಬೇಕಾದ್ರೂ ಅನ್ಬೋದು. ನಾನು ಗಟ್ಟಿಗೆ ಮಾಡಿದ್ರಿಂದ ಸ್ವಲ್ಪ ರೈಸ್ಗೂ ಆಗೋ ಥರ ಸ್ವಲ್ಪ ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮಲ್ಲಿತ್ತು. ಬಿಸಿ ಬಿಸಿ ರೈಸ್ಗೆ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡೇ ಇರಲಿಲ್ಲ. ನಮ್ಮನೆಯವರು ಸಾಮಾನ್ಯವಾಗಿ ಹೇಳೋದೇ ಇಲ್ಲ ಟೇಸ್ಟ್ ಹೇಗಿದೆ ಅಂತ. ಬಟ್ ಇವತ್ತು ಸೂಪರ್ ಆಗಿದೆ ಅಂತೇಳಿ ನಾನು ಕೇಳೋಕ್ಕೂ ಮುಂಚೆನೇ ಅವರೇ ಹೇಳಿದ್ರು. ನಾನು ಡೈಲಿ ನಾನೇ ಕೇಳ್ತಿದ್ದೆ ಹೇಗಿದೆ ಹೇಗಿದೆ ಅಂತೇಳಿ. ಚೆನ್ನಾಗಿದೆ ಇಷ್ಟು ಮಾತ್ರ ಹೇಳ್ತಾಯಿದ್ರು. ಬಟ್ ಇವತ್ತು ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡಬೇಕು ಅನಿಸಿದ್ರೆ ಟ್ರೈ ಮಾಡಿ. ನಾರ್ಮಲ್ ಇಂಗ್ರೀಡಿಯೆಂಟ್ಸಿಗೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಶುಂಠಿ ಹಾಕ್ಬೋದು, ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನಾನು ಖಾರದ ಪುಡಿ ಯೂಸ್ ಮಾಡಿದ್ದೆ. ನೀವು ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಟೊಮೊಟೊ ಬದಲು ಹುಣ್ಸೆಹಣ್ಣು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅದೂ ಚೆನ್ನಾಗಿರುತ್ತೆ. ಬಟ್ ಇದೂ ಚೆನ್ನಾಗಿತ್ತು.
ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.